ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕದ ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಇದ್ದೀವಿ. ದರ್ಶನನು ಆಯಿತು. ಈಗ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸುತ್ತೇನೆ, ಬನ್ನಿ. ಇದು ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕದಲ್ಲಿ ತುಂಬಾ ಪ್ರಸಿದ್ಧ, ತುಂಬಾ ಹಳೆ ದೇವಸ್ಥಾನ. ರಾಷ್ಟ್ರಕೂಟರ ನಾಡ ದೇವತೆ ನಮ್ಮ ನಾಗಾವಿ ಯಲ್ಲಮ್ಮ ದೇವಸ್ಥಾನ. ಸಾವಿರಾರು ಭಕ್ತಾದಿಗಳು ಇಲ್ಲಿ ಬರ್ತಾನೆ ಇರ್ತಾರ. ನಾವು ಕೂಡ ಇವತ್ತು ಬಂದು ದರ್ಶನ ತಗೊಂಡು ಹೊರಗಡೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಲೈವ್ ಮೂಲಕ ತೋರಿಸೋಣ ಅಂತ ಲೈವ್ ತೋರಿಸ್ತಾ ಇದ್ದೀನಿ. ಈಗೇನಿದು ಬಾವಿ ನೋಡ್ಲತ್ತೀರಲ್ಲ, ಇದು ನಾಗಾವಿ ಯಲ್ಲಮ್ಮ ದೇವಸ್ಥಾನ ಎದುರುಗಡೆ ಇರುವಂತಹ ಬಾವಿ. ಇದು ಇಲ್ಲಿ ಗಣಸ ಮಕ್ಕಳೆಲ್ಲ ಸ್ನಾನ ಮಾಡ್ತಾರ. ಇಲ್ಲಿ ದೇವಸ್ಥಾನ ಎದುರುಗಡೆನೆ ಇದು ಬಾವಿ ಅದ. ಗಣಸ ಮಕ್ಕಳೆಲ್ಲ ಸ್ನಾನ ಮಾಡಿ ಆಮೇಲೆ ದರ್ಶನ ಮಾಡಿಸ್ತಾರ. ಆಮೇಲೆ ನೀವೇನ್ ಅಲ್ಲಿ ಎದುರು ನೋಡ್ಲತ್ತೀರಲ್ಲ, ಇಲ್ಲೆಲ್ಲ ಹೆಣ್ಮಕ್ಳು ಸ್ನಾನ ಮಾಡಿ ದರ್ಶನ ಮಾಡ್ಕೋತಾರ. ಅದ್ರ ಎದುರೇ ಇದು ನೋಡ್ರಿ, ಎದುರಾದ ನೋಡ್ರಿ, ಇದು ನಾಗಾವಿ ಯಲ್ಲಮ್ಮ ದೇವಸ್ಥಾನ. ಅದ್ರ ಅಯ್ಯೋ, ನಾ ವಿಡಿಯೋ ಮಾಡತ್ತೀನಿ ಬಿಡ, ಸ್ವಲ್ಪ ನಿಂದ್ರ ಬರ್ತೀನಿ, ಹಚ್ಕೊಂಡೀನಿ ಇಲ್ಲಿ ನಿಂದ್ರ ಮಾತಾ ಬರ್ತೀನಿ. ಇದು ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಎಂಟ್ರೆನ್ಸ್. ಅದ್ರ ಎದುರುಗಡೆನೆ ಈ ತರ ಕುಂತಿರ್ತಾರ. ಇವ್ರಿಗೆ ಎಲ್ಲರೂ ಮಾತಂಗಿಯರ್ ಅಂತಾರ. ಮಾತಂಗಿಯರೆಲ್ಲರೂ ಈ ತರ ಲೈನ್ ಗಟ್ಟಿ ಕುಂತಿರ್ತಾರ. ಎಲ್ಲರೂ ದರ್ಶನ ಮಾಡ್ಕೊಂಡ್ ಬಂದು ಇವ್ರಿಗೆ ಕಾಣಿಕೆ ಕೊಡ್ಬೇಕು. ಆ ತರ ಮಾತಂಗಿಯವ್ರು ಇವರು ಎಲ್ಲ ಅಡ್ಲಿಗೆ ಹಿಡ್ಕೊಂಡ್ ಕೇಸಿ ಕುಂತಿರ್ತಾರ. ಈ ತರನು ಇನ್ನು ಕುಂತಾರ ನೋಡ್ರಿ, ಈ ತರ ಕುಂತಿರ್ತಾರ. ಇದು ಎಂಟ್ರೆನ್ಸ್. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತು ಇಲಾಖೆ, ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನ, ಶ್ರೀ ಕ್ಷೇತ್ರ ನಾಗಾವಿ ಚಿತ್ತಾಪುರ್. ಈಗ ಏನ್ ಹೋಗ್ಲತ್ತೀವಲ್ಲ, ಇದು ಎಂಟ್ರೆನ್ಸ್. ನಿಮಗೂ ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ಲತ್ತೀನಿ, ಬರ್ರಿ. ಇಲ್ಲಿ ನೋಡ್ರಿ, ಓಡಿಸ್ತೀನಿ ಒಂದ್ಸರಿ, ಓಡಿಸಪ್ಪ, ಹಂಗೆ ಓಡಿಸ್ರಿ, ಇನ್ನೊಂದ್ಸರಿ ಓಡಿಸ್ರಿ. ನೋಡ್ರಿ, ಮಗು ಗಂಟೆ ಹೊಡಿಲತ್ತದ ಈಗ. ಹೊಡಿ, ಜೋರ ಹೊಡಿ. ಶಬಾಷ್, ಹಂಗೆ ರೈಟ್. ಹೊಡಿ. ಡಣ್ ಅನ್ಬೇಕು ನೋಡ. ಈ ತರ ದೇವಸ್ಥಾನ ಎಂಟ್ರೆನ್ಸ್. ಅದು ಎಂಟ್ರೆನ್ಸ್ ಬದಲಾಗಿ ಯಲ್ಲಮ್ಮ ಫಸ್ಟ್ ಕ್ಲಾಸ್ ಆಗಿ ರೆಡಿ ಮಾಡ್ಯಾರ ನೋಡ್ರಿ. ಯಲ್ಲಮ್ಮ ದೇವಿಗೆ ಈ ತರ ರೆಡಿ ಮಾಡಿ ಕೂತಿರ್ತಾರ. ಈ ತರ ಎಲ್ಲಾ ಅಡ್ಲಿಗ್ ತುಂಬ್ತಿರ್ತಾರ. ಈ ತರ ಎಲ್ಲಾ ಮಾತಂಗಿಯವ್ರು ಕುಂತಿರ್ತಾರ. ನಿಮಗೂ ಎಂಟ್ರೆನ್ಸ್ ಇಲ್ಲಿ ಕರ್ಕೊಂಡ್ ಹೋಗ್ತದ ನೋಡ್ರಿ. ನೀವ್ ಇದೇನ್ ನೋಡ್ಲತ್ತಿರಲ್ಲ, ಇವ್ರೆಲ್ಲಾ ಸಾಲ ಏನ್ ನಿಂತಾರಲ್ಲ, ಇವ್ರೆಲ್ಲರೂ ದೇವ್ರ ದರ್ಶನಕ್ಕೂ ಲೈನ್ ಆಗಿ ನಿಂತಾರ ನೋಡ್ರಿ. ದೇವ್ರ ದರ್ಶನ ತಗೊಳ್ಳೋ ಸಲಕ್ಕಾಗಿ ಈ ತರ ಎಲ್ಲರೂ ಲೈನ್ ಆಗಿ ನಿಂತಾರ. ಮತ್ತ ನಾವೇನ್ ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿರ್ತೀವಲ್ಲ, ಬಂದವರಿಗೆ ಎಲ್ಲ ರೂಮಿನ ವ್ಯವಸ್ಥೆ ಇರ್ತದ. ಇಲ್ಲೆಲ್ಲ ಬಂದು ನಾವೆಲ್ಲ ರೂಮ್ಗಳು ತಗೋಬಹುದು. ಈ ತರ ಇರ್ತಾವ ರೂಮ್ಗಳು. ಈಗ ಈ ತರ ಎಲ್ಲ ರೂಮ್ಗಳು ನಾವ ಇಲ್ಲಿ ಆಫೀಸ್ ಇರ್ತದ, ಅಲ್ಲಿ ಎಲ್ಲ ಹೆಸರು ಬರೆಸ್ಕೇಸಿ ನಾವು ರೂಮ್ನು ತಗೋಬಹುದು, ಇರ್ಬಹುದು. ಇಲ್ಲಿ ಈಗ ಏನ್ ಇವರೆಲ್ಲ ಸಾಲಾಗಿ ನಿಂತಾರಲ್ಲ, ಇವರೆಲ್ಲ ದರ್ಶನಕ್ಕೆ ನಿಂತಾರ. ದರ್ಶನ ಸಲಕ ಎಲ್ಲರೂ ಸಾಲಾಗಿ ನಿಂತಾರ ನೋಡ್ರಿ. ಜೈ ಬಜರಂಗ ಬಲಿ. ಈ ತರ ಸಾಲಾಗಿ ಎಲ್ಲರೂ ನಿಂತಾರ. ಬರ್ರಿ, ನಿಮ್ಗೆ ತೋರಿಸ್ತೇನೆ ಯಾವ ತರ ಅದ. ಇದೆಲ್ಲ ಸಾಲಾಗಿ ಈ ತರ ದರ್ಶನ ಸಲಕಾಗಿ ನಿಂತಾರ ಎಲ್ಲ. ಈ ತರ ಸಾಲಾಗಿ ಇವರೆಲ್ಲ ಹೋಗ್ತಾರ ನೋಡ್ರಿ. ಈ ತರ ಗರ್ಭಗುಡಿ. ಇದು ಗರ್ಭಗುಡಿ ನೋಡ್ರಿ. ಇಲ್ಲಿದೆ ಗರ್ಭಗುಡಿಯಾಗ ಹೋಗಿ ಬೇಡ್ಕೊಂಡ್ ಕೇಸ್ ಬಂದ್ಬಿಡ್ತಾರ.
ಈ ತರ ಎಲ್ಲ ಲೈನ್ ಆಗಿ ಇದು ಗರ್ಭಗುಡಿ ಹೋಲಕ್ಕೆ ಇವರೆಲ್ಲ ಭಕ್ತಾದಿಗಳು ಎಲ್ಲ ಜವಳ ಕಾರ್ಯಕ್ರಮ ಅದು ಏನ್ ಕಾರ್ಯಕ್ರಮ ತೆಗಿತಾರಲ್ಲ ಅವರೆಲ್ಲ ಈ ತರ ಕಾರ್ಯಕ್ರಮಗಳು ಮಾಡ್ತಿರ್ತಾರ. ಇಲ್ಲಿ ನೋಡ್ಲತ್ತಿರಲ್ಲ ಕಳಸ ಮತ್ತ ಏನಂತಾರ ಇದು ಕಂಬಳಿ ಅಕ್ಕಿಗಳು ಹಾಕಿ ಈ ತರ ಎಲ್ಲ ಇದು ಮಾಡಿರ್ತಾರ. ತರ ಮಾಡಿಬಿಟ್ಟು ಎಲ್ಲ ಇಲ್ಲಿ ಕೂಡಿಸ್ಬಿಟ್ಟು ಜವಳಿ ತೆಗಿತಾರ ಮಕ್ಕಳದು. ಆಮ್ಯಾಗ ಈ ತರ ಕಾರ್ಯಕ್ರಮ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಕಾರ್ಯಕ್ರಮ ನಾಗಾವಿ ಯಲ್ಲಮ್ಮ ದೇವಸ್ಥಾನದಾಗ ಆಗ್ತಿರ್ತಾವ. ಬಹಳಷ್ಟು ಮಂದಿ ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ, ಬೆಂಗಳೂರು, ಬೊಂಬೈ, ಪೂನಾ, ಹೈದರಾಬಾದ್ ಎಲ್ಲೆಲ್ಲಿ ಹೋಗಿರ್ತಾರ ಅವ್ರೆಲ್ಲರೂ ಬಂದು ಇಲ್ಲಿ ದರ್ಶನ ತಗೊಂಡು ಹೋಗ್ತಾರ. ಎಲ್ಲ ದರ್ಶನ ತಗೊಂಡು ಈ ತರ ಎಲ್ಲ ಭಕ್ತಾದಿಗಳು ನೋಡ್ರಿ ಆರಾಮ್ ರೆಸ್ಟ್ ಮಾಡ್ಕೊತ ಕುಂತಾರ. ಇವರೆಲ್ಲ ದರ್ಶನ ಆಗ್ಯದ ಕುಂತು ಬಿಟ್ಟಾರ. ಬರ್ರಿ ನಿಮ್ಗೆ ಮತ್ತೆ ತೋರಿಸ್ತೀನಿ. ಇವರೆಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಕುಂತಾರ. ಇವರೆಲ್ಲರೂ ದರ್ಶನಕ್ಕೆ ಹೋಗ್ಲತ್ತಾರ. ಇಲ್ಲಿ ಮಾತಂಗಿ ಅವರು ಕುಂತಿರ್ತಾರ. ಅಲ್ಲೆಲ್ಲ ಬಂದು ಸಾರ್ವಜನಿಕರು ದರ್ಶನ ಮಾಡ್ತಾರ. ಮತ್ತ ಏನು ಹೋಳಿಗೆ ಕಡುಬು ಮಾಡಿರ್ತಾರಲ್ಲ ಆ ಹೋಳಿಗೆ ಕಡುಬು ಎಲ್ಲ ಇಲ್ಲಿ ಇಟ್ಟು ಇದು ಮಾಡ್ತಾರ. ಇಲ್ಲಿ ನೋಡ್ರಿ ಈ ತರ ಹೋಳಿಗೆ ಕಡುಬು ಹಿಂಡಿ ಪಲ್ಯ ಎಲ್ಲ ಮಾಡಿರ್ತಾರ. ಅವ್ರು ತಂದು ಕೊಡ್ತಾರ. ಅದ್ರೊಳಗ ಅರ್ಧ ಹಾಯ್ಕೊಂಡು ಈಗ ಇವರಿಗೆ ಮಾತಂಗಿಯರು ಅಂತಾರ. ಈ ದೇವಸ್ಥಾನದಾಗ ತಲಾಂತರದಿಂದ ಪೂಜೆ ಮಾಡ್ಕೊಂಡ್ ಬಂದ ಮಾತಂಗಿಯರು ಇವ್ರು. ಇವ್ರಿಗೆ ಕೊಟ್ರ ಅಂದ್ರೆ ಅದ್ರೊಳಗಿಂದ ಸ್ವಲ್ಪ ತಗೊಂಡು ಅದ್ರೊಳಗ ಹಾಕಿ ಮಿಕ್ಕಿರೋದು ಅವ್ರಿಗೆ ವಾಪಸ್ ಮತ್ತ ಕೊಟ್ಟು ಬಿಡ್ತಾರ. ಈಗ ಈ ತರ ಪೂಜೆ ಆಗ್ತಿರ್ತದ. ಈ ತರ ಇರ್ತದ. ಮಾತಂಗಿಯವರು ಇಲ್ಲಿ ಕುಂತಿರ್ತಾರ. ಬಂದಂತಹ ಭಕ್ತಾದಿಗಳಿಗೆ ಇದು ಮಾಡ್ತಿರ್ತಾರ. ಈಗ ಇಲ್ಲಿ ಒಂದು ಸ್ತಂಭ ಸಣ್ಣದು, ಅಲ್ಲೆಲ್ಲ ಮಕ್ಕಳೆಲ್ಲ ರೊಕ್ಕ ಇಡ್ತಿರ್ತಾರ. ನಿಂದಿರ್ತದ ನಿಂದ್ರಲ್ಲ ಅಂತ ಪ್ರಯತ್ನ ಮಾಡ್ತಿರ್ತಾರ. ಇದೊಂದು ಹುಡುಗಿಡ್ಲತನ ನೋಡಮ್ಮ. ಅಕ್ಕೋರ್ ಇಟ್ಟಾರ ನಿಂತದ್ದು. ಏನೇನ್ ಬೇಡ್ಕಂತೀರಿ ಎಲ್ಲಾ ನೆರವೇರ್ಲಿ. ಈಗ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ನಿಂತು ಬಿಟ್ಟದ ಕೊಯ್ನು. ಈ ತರ ಕೊಯ್ನ್ ಇಟ್ಟು ಒಂದು ನಂಬಿಕೆ ಇಟ್ಟು ನಿಂದಿರ್ತದ ನಿಂದ್ರಲ್ಲ ಅಂತ ಅವ್ರು ಬೇಡ್ಕತಾರ. ಅವ್ರು ನಿಂದ್ರಿಸ್ಯಾರ ನಿಂತದ, ಮತ್ ಇನ್ನೊಬ್ರು ನಿಂದ್ರಿಸ್ಯಾರ ಅದನ್ನು ನಿಂತದ. ಈ ತರ ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕದ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಈ ತರ ಅದ್ ನೋಡಿ. ಆಮ್ಯಾಗ ಇಲ್ಲಿ ಬೇವಿನ ತಪ್ಪಲಿಂತೂ ಇದು ಮಾಡ್ತಾರೆ. ಇಲ್ಲಿ ಈ ತರ ಒಂದು ಒಳ್ಳೆಯ ಸಂಪ್ರದಾಯ ನಮ್ಮ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ. ಮತ್ತ ಇನ್ನೂ ಒಂದು ಸ್ಪೆಷಲ್ ಆಗಿ ಅಂದ್ರೆ ಇಲ್ಲಿ ಜೋಡು ಕಂಬಗಳವ 3. ಆ ಕಂಬಗಳನ್ನ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಈ ತರ 1 2 ಈಗ 3 ಈ ತರ ದೇವಸ್ಥಾನ ಎದೂರಿ ಅವ. ಇಲ್ಲಿನೂ ಎಲ್ಲರೂ ದೀಪ ಅದು ಹಚ್ತಾರ. ಮತ್ತ ಇಲ್ಲೆಲ್ಲ ಇನ್ನ ಮಾಡ್ಲತ್ತಾರ. ದಾಸೋಹ ಏನದ? ದಾಸೋಹನಾ? ದಾಸೋಹ ಅಮ್ಮ ಇದು? ಇದು ನೋಡ್ರಿ, ಇದು ನಾಗಾವಿ ಯಲ್ಲಮ್ಮ ದೇವಸ್ಥಾನದಾಗ ದಾಸೋಹ ಮಾಡ್ಲತ್ತಾರ. ಅನ್ನ ಸಾಂಬಾರು, ಇದು ಸಾಂಬಾರ್ ಅದ, ಇದು ಅನ್ನ ರೆಡಿ ಆಗ್ಲತ್ತದ. ಇದೆಲ್ಲ ಆದ್ಮೇಲೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ್ ಕೊಡ್ತಾರ. ಈಗ ಇವ್ರು ಮಾಡ್ಲತ್ತಾರ ನೋಡ್ರಿ. ಈ ತರ ಒಳ್ಳೆ ವ್ಯವಸ್ಥೆ ನಮ್ಮ ಚಿತ್ತಾಪುರ ತಾಲೂಕದ ನಾಗಾವಿ ಯಲ್ಲಮ್ಮ ದೇವಸ್ಥಾನದಾಗ ಅದ. ಮತ್ತ ಎಲ್ಲ ಕೆಲಸ ಮಾಡ್ರು ಪ್ಲೇಟ್ ಗಿಲೇಟ್ ಎಲ್ಲ ತೊಳೆದು ರೆಡಿ ಇಡ್ಲತ್ತಾರ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರಿಗೂ ಊಟ ಕೊಡ್ತಾರಂತ. ಬರ್ರಿ ಹಂಗೆ ಮತ್ತ ಮುಂದ್ ಹೊರಗೆ ಹೋಗ್ರಿ, ನಿಮ್ಗೆ ತೋರಿಸ್ತೀನಿ. ಈಗ ಹೊರಗೆ ಏನ್ ಹೊಂಟಿವಲ್ಲ ಬರ್ರಿ. ಇಲ್ಲಿ ಒಂದು ಜಾಗದಾಗ ನೀರು ಬರ್ತಾವ. ಆ ನೀರು ಏನು ನಂದಿ ಬಾವಿ ಅದಲ್ಲ, ಆ ನಂದಿ ಬಾವಿಲಿಂದ ಆ ನೀರ್ ಬರ್ತಾವಂತ. ಇಲ್ಲಿ ಅವ್ ನೋಡ ಆ ನೀರುಗಳು ಬರವು. ಎಷ್ಟು ವರ್ಷ ಮಳೆಗಾಲ ಚಳಿಗಾಲ ಬ್ಯಾಸಿಗೆ ಎಷ್ಟಿದ್ರು ಇಲ್ಲಿ ನೀರ್ ಬರ್ತಲ್ಲ. ಇಲ್ಲಿ ಗಣಪತಿ ದೇವಸ್ಥಾನ ಅದ, ಇದಕ್ಕೆಲ್ಲ ಆ ನೀರ್ಲಿಂತ ಅಭಿಷೇಕ ಮಾಡಿ ತೊಳೆದು ಬೇಡ್ಕತ್ತಾರೆ ಎಲ್ಲ ಭಕ್ತಾದಿಗಳು. ಮಕ್ಳಿಗೆಲ್ಲ ಈ ತರ ಕುಡಿಸ್ತಾರ. ಇವು ನೀರ್ ಎಷ್ಟು ವರ್ಷ ಆದ್ರೂ ನೀರೇ ಬತ್ತಲ್ಲ. ಆ ತರ ಒಳ್ಳೆ ವ್ಯವಸ್ಥೆ ಅದ. ಬಂದಂತಹ ಭಕ್ತಾದಿಗಳು ದೇವಸ್ಥಾನದ ಏನ್ ಎಲ್ಲಾ ಪೂಜೆ ಆದ್ಮ್ಯಾಗ ಈ ತರ ಬಂದು ಕುಂತು ಅವರೆಲ್ಲ ದರ್ಶನ ಮಾಡ್ಕೊಂಡು ಇದಾಗ್ತಿರ್ತಾರ. ಒಳ್ಳೆಯ ವ್ಯವಸ್ಥೆನೂ ಅದ, ಸೂಪರ್ ಆಗಿರ್ತದ.
ಎಲ್ಲ ಆಂಧ್ರ, ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರಲಿಂತ ಎಲ್ಲ ಭಕ್ತಾದಿಗಳು ಬಂದು ನಾಗಾವಿ ಯಲ್ಲಮ್ಮ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆರಾಮಾಗಿ ಕುಂತು ಇದು ಮಾಡ್ಲತ್ತಾರ. ಬರೀ ಮತ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಅಂತ. ಎಲ್ಲ ಭಕ್ತಾದಿಗಳು ಈ ತರ ರೂಮ್ಗಳು ಇರ್ತಾವ, ಇಲ್ಲೆಲ್ಲ ಪೂಜೆ ಮಾಡ್ಕೇಸಿ ಈ ತರ ಕುಂತಿರ್ತಾರ, ರೆಸ್ಟ್ ಮಾಡ್ತಿರ್ತಾರ. ಇಲ್ಲಿ ನೋಡ್ರಿ ಈ ತರ ವ್ಯವಸ್ಥೆ ಅದ. ಇದು ದರ್ಶನ ಆದ್ಮೇಲೆ ನಾವೇನು ದರ್ಶನ ಆಗಿ ಹೊರಗೆ ಬರ್ತಾರಲ್ಲ, ಇದು ಇಲ್ಲೇ ಮೇನು ಗರ್ಭಗುಡಿ ಇಲ್ಲೇ ಅದ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಯಾರು ಹೊರಗೆ ಬರ್ತಾರಲ್ಲ ಎಲ್ಲರಿಗೆ ಈ ಚಿಕ್ಕ ಪೂಜಾರಿ ಅವರಿಂದ ತೀರ್ಥಗಳು ಕೊಡ್ತಾರ ನೋಡ್ರಿ. ಇಲ್ಲಿ ಅಲ್ಲಿ ಬೇಡ್ಕೊಂಡ್ ಕೇಸಿ ಈ ಕಡೆ ತೀರ್ಥ ತಗೊಂಡು ಎಲ್ಲರೂ ಹೊರಗಡೆ ಬರ್ತಾರ. ಇದು ನಾಗಾವಿ ಯಲ್ಲಮ್ಮ ದೇವಸ್ಥಾನ ಗರ್ಭಗುಡಿ. ಬೇಡ್ಕೊಂಡ್ ಹೊರಗೆ ಬರೋ ಟೈಮ್ನಾಗ ಪ್ರಸಾದ್ ತೀರ್ಥ ತಗೊಂಡ್ ಹಿಂಗ ಈ ತರ ಹೊರಗೆ ಬರ್ತಾರ. ಬರೀ ಈ ತರ ಎಲ್ಲ ಒಳ್ಳೆ ಅನುಕೂಲ ಅದ, ಸೂಪರ್ ಆಗಿರ್ತದ. ಯಾವಾಗಾದ್ರೂ ಕಲಬುರಗಿ ಜಿಲ್ಲೆ ಬಂದಿರಂದ್ರ ಚಿತ್ತಾಪುರ್ ತಾಲೂಕ ನಾಗಾವಿ ಯಲ್ಲಮ್ಮ ಏನು ಇದು ದೇವಸ್ಥಾನ ಅದಲ್ಲ, ಒಂದು ಸರಿ ದರ್ಶನ ಮಾಡ್ಕೊಳ್ರಿ. ಬಹಳ ಪುರಾತನ ಕಾಲದ್ದದ. ಇವ್ ನೋಡ್ರಿ, ಇವ್ರೆಲ್ಲರೂ ದರ್ಶನ ಮಾಡ್ಕೊಂಡ್ ಕೇಸಿ ಆರಾಮಾಗಿ ನಳ್ಳಿಗೆ ಕುಂತ್ ಬಿಟ್ಟಾರ. ಇಲ್ಲಿ ಕಡುಬು, ಇಂಡಿ ಪಲ್ಯ, ಹೋಳಿಗೆ ಅವೆಲ್ಲ ಮಾಡ್ಕೊಂಡ್ ಬಂದು ನಾಗಾವಿ ಯಲ್ಲಮ್ಮ ದೇವರಿಗೆ ಪೂಜೆ ಎಲ್ಲ ಮಾಡಿಸಿ ಆಮ್ಯಾಗ ಅವ್ರು ಕುಂತು ಊಟ ಮಾಡಿ ಹೋಗ್ತಾರ. ಈಗ ಇಲ್ಲಿ ನೋಡ್ರಿ ಈ ತರ ಮೇಕೆಗಳನ್ನು ತಂದಿರ್ತಾರ, ಇದೆಲ್ಲ ಕಟ್ ಮಾಡಿ ಆ ತರನು ಮಾಡ್ತಾರ. ಇದು ನಾಳೆ ಮಾಡ್ಬೋದು, ಇವತ್ತೇ ಒಂದ್ ದಿವ್ಸ ಮೊದಲೇ ಬಂದ್ ಕೇಸ್ ಕುಂತಾರ. ಅವಕ್ಕೆಲ್ಲ ಮೇವ್ಗಿ ಹಾಕ್ಯಾರ. ನಾಳೆ ಶುಕ್ರವಾರ ಅದಲ್ಲ, ಇವೆಲ್ಲ ಕಟ್ ಮಾಡಿ ಇದು ಮಾಡ್ತಾರ. ಮತ್ ಬರ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗದ ದೇವಸ್ಥಾನ. ಈ ತರ ಇರ್ತದ. ಯಾವಾಗಾದ್ರೂ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಬಂದಿರಂದ್ರು ದರ್ಶನ ಮಾಡ್ಕೊಳ್ರಿ, ಮಸ್ತ್ ಆಗಿರ್ತದ. ಈ ತರ ಎಲ್ಲ ಲೈನ್ ಅದ್ ನೋಡ್ರಿ, ಈಗ ಎಲ್ಲ ಕ್ಯೂವಿನಾಗೆ ದರ್ಶನ ಸಲಕ್ ನಿಂತಾರ. ಈಗ ನಾವು ಹೊರಗಡೆ ಹೋಗ್ಲತ್ತೀವಿ ನೋಡ್ರಿ, ಇದೇ ಎಂಟ್ರೆನ್ಸ್ ದೇವಸ್ಥಾನ. ಹೊರಗಡೆ ಹೋಗ್ಲತ್ತೀವಿ, ಹೊರಗಡೆನು ಈ ತರ ಅದ್ ನೋಡ್ರಿ. ಎಲ್ಲ ದರ್ಶನ ಮಾಡ್ಕೊಂಡು ಮಕ್ಕಳೆಲ್ಲ ಖುಷಿ ಖುಷಿಲಿಂತ ಎಲ್ಲ ಮಾತಾಡ್ಲತ್ತಾರ. ಬೀಗರು, ಅಕ್ಕ ತೆಗಿದವ್ರು, ಅಣ್ಣ ತಮ್ಮರು ಎಲ್ಲ ಸೇರ್ತಾರಲ್ಲ, ಅವ್ರಿಗೆ ಅದೇ ಒಂದು ಸಂಭ್ರಮ ಇರುತ್ತೆ. ಈಗ ಈ ತರ ಎಲ್ಲ ಬಂದು ದರ್ಶನ ಮುಗಿಸ್ಕೊಂಡು ಬಂದ್ ಕುಂತ್ಬಿಟ್ರ. ಈಗ ನಾವ್ ಹೊರಗೆ ಬಂದಿವಿ ನೋಡ್ರಿ. ಈ ತರ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಅದ. ಇಲ್ಲಿ ಹೊರಗಡೆ ಬಂದೇವಪ್ಪ ಅಂತಂದ್ರ ಒಂದು ಫಸ್ಟ್ ಕ್ಲಾಸ್ ಆಗಿ ಸಿಂಹದ್ದು ಒಂದು ಫೋಟೋ ಇಳಿಸ್ಯಾರ, ಸೂಪರ್ ಆಗಿ ಪೇಂಟಿಂಗ್. ಅಲ್ಲಿ ಹೆಸರನ್ನು ಕೂಡ ಬರ್ದಾರ. ಇಲ್ಲಿ ನೋಡ್ರಿ, ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಅಂತ ಸೂಪರ್ ಆಗಿ ಎಷ್ಟು ಮಸ್ತ್ ಆಗಿ ಅದ್ ನೋಡ್ರಿ. ಯಾವಾಗಾದರೂ ಕಲಬುರಗಿ ಬಂದಿರಪ್ಪ ಅಂತಂದ್ರ ನಾಗಾವಿ ಯಲ್ಲಮ್ಮ ದೇವಸ್ಥಾನ ದರ್ಶನ ಮಾಡ್ಕೊಳ್ರಿ. ಸೂಪರ್ ಆಗಿ ಪೇಂಟಿಂಗ್ ಮಾಡ್ಯಾರ. ಈಗ ನೋಡ್ರಿ ಸಿಂಹದ್ದು ಈ ತರ ಅದನ್ನ ಬರ್ದಾರ ನೋಡ್ರಿ, ಶ್ರೀ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಅಂತ. ಈ ತರ ಅಲ್ಲೆಲ್ಲ ದರ್ಶನ ಆದ್ಮೇಲೆ ಅಂಗಡಿಗಳವ. ಇಲ್ಲೆಲ್ಲ ನಾವು ಏನ್ ಬೇಕಾದ್ರು ಎಲ್ಲ ಸಾಮಾನ್ ತಗೋಬಹುದು. ಲೈನ್ ಅಂಗಡಿಗಳವ. ದರ್ಶನ ಎಲ್ಲ ಮುಗಿದು ಹೊರಗಡೆ ಬಂದೇವಪ್ಪ ಅಂದ್ರೆ ಈ ಅಂಗಡಿ ಬೆಲ್ಲಿ ನಾವೆಲ್ಲ ಏನಾದ್ರೂ ತಗೋಬಹುದು. ಈ ತರ ಒಳ್ಳೆ ವ್ಯವಸ್ಥೆ ಅದ. ಬರೀ ಗುಡಿದ ಅಷ್ಟೇ ತೋರ್ಸ್ಲತ್ತೀನಿ. ಗುಡಿ ಹಿಂದು ಒಂದು ನಂದಿ ಬಾವಿ ಅಂತ ಅದ. ಆ ಬಾವಿ ಎಷ್ಟು ವರ್ಷ ಆದ್ರೂ ಅದ ನೀರು ಬತ್ತೇ ಇಲ್ಲ. ಅದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಈಗ ನಿಮಗ್ ಬರೀ ಗುಡಿ ಎದುರಿಂದ 2 ಕಲ್ಯಾಣಿ ಅಷ್ಟೇ ತೋರ್ಸ್ಲತ್ತೀನಿ. ಮುಂದೆ ನೆಕ್ಸ್ಟ್ ಲೈವ್ ವಿಡಿಯೋ ಮಾಡ್ತೀನಲ್ಲ, ಆ ವಿಡಿಯೋದಾಗ ನಿಮಗ ನಾಗಾವಿ ಯಲ್ಲಮ್ಮ ದೇವಸ್ಥಾನ ಹಿಂದು ನಂದಿ ಬಾವಿ ಅಂತದ, ಆ ಬಾವಿ ನಿಮಗ್ ತೋರಿಸ್ತೀನಿ. ಇದು ನೋಡ್ರಿ ಎಷ್ಟು ನೀಟಾಗಿ ಫಸ್ಟ್ ಕ್ಲಾಸ್ ಅದ. ಇದು ನಾವೆಲ್ಲರೂ ನೀಟಾಗಿ ಇಟ್ಕೋಬೇಕು, ಕಚರ ಹಾಕ್ಬಾರ್ದು, ಬಟ್ಟಿ ಅಲ್ಲಿ ಇಲ್ಲಿ ಬಿಡಬಾರ್ದು. ಅದಂತೂ ನಮ್ಗೆ ಬಹಳ ಬೇಜಾರಾಗ್ತದ. ಬರ್ರಿ ಇದೆಲ್ಲ ನೋಡಿ ಹೊರಗಡೆ ಬಂದೇವಪ್ಪ ಅಂತಂದ್ರು ದೇವಸ್ಥಾನ ಬಿಟ್ಟು ಪೂರಾ ಎದುರು ಹೊರಗ ಇಲ್ಲಿ ಟೆಂಗ್ ಹೊಡಿಯುವಂತಹ ವ್ಯವಸ್ಥೆ ಅದ. ಯಾಕಂದ್ರೆ ಅಲ್ಲಿ ದೇವಸ್ಥಾನದಾಗ ಹೊಡೆದ್ರು ಗಲೀಜ್ ಆಗ್ತದ, ಮತ್ತ ತೆಂಗಿನ ನೀರೆಲ್ಲ ಕಾಲಿಗೆ ಅದು ಇದು ಹತ್ತ ಒಂದ್ ಸಲಕಾಗಿ ಅವರು ದೇವಸ್ಥಾನ ಬಿಟ್ಟು ಹೊರಗಡೆ ಟೆಂಗ್ ಹೊಡಿಯುವಂತಹ ವ್ಯವಸ್ಥೆ ಮಾಡ್ಯಾರ. ಯಾಕಂದ್ರೆ ದೇವ್ರ ಬಗ್ಲಾಗೆ ಅಲ್ಲಿ ದೇವಸ್ಥಾನ ಒಳಗ ಅಲ್ಲಿ ಹೊಡೆದ್ರಪ್ಪ ಅಂದ್ರೆ ನೀರು ಗೀರು ಅದೆಲ್ಲ ಬಿದ್ದು ಇದಾಗ್ತದ ಅಂತ ಕೇಸಿ ಏನ್ ಮಾಡ್ಯಾರ, ದೇವಸ್ಥಾನ ಹೊರಗ ಫಸ್ಟ್ ಕ್ಲಾಸ್ ಆಗಿ ಇವ್ರು ಕುಂತಿರ್ತಾರ, ಅವ್ರಿಗೆ ಟೆಂಗ್ ಕೊಟ್ರು ಹೊಡೆದ್ ಕೇಸಿ ಅವ್ರು ಕೊಡ್ತಾರ. ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ನೋಡ್ರಿ ಈ ತರ ಎಲ್ಲ ಟೆಂಗ್ ಹೊಡಿಲತ್ತಾರ, ಅವ್ರೆಲ್ಲ ಕೊಡ್ತಾರ, ಟೆಂಗ್ ಹೊಡಿತಾರ. ಈ ತರ ಫಸ್ಟ್ ಕ್ಲಾಸ್ ಆಗಿ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಈ ತರ ಫಸ್ಟ್ ಕ್ಲಾಸ್ ಆಗಿ ದೇವಸ್ಥಾನ ಹೊರಗ ಟೆಂಗ್ ಹೊಡಿಯುವಂತಹ ವ್ಯವಸ್ಥೆ ಚಂದ ಮಾಡ್ಯಾರ. ಯಾಕಂದ್ರೆ ಏನು ಇದು ಆಗ್ಬಾರ್ದು ಒಂದ್ ಸಲಕ್ಕಾಗಿ ನೋಡ್ರಿ ಈ ತರ ಹೊಡ್ಲತ್ತಾರ. ಅದ್ರ ಬಗಲಾಗೆ ಮತ್ತೊಂದು ದೇವರಾದ
ಪರಶುರಾಮ ಮಂದಿರ ಅಂತಿದ್ದು. ಇದು ಪರಶುರಾಮ ಮಂದಿರ. ಟೆಂಗ್ ಏನ್ ಹೊಡಿತಾರಲ್ಲ, ಟೆಂಗ್ ಹೊಡೆಯೋದ್ರ ಬದಲಾಗಿ ಒಂದು ಪರಶುರಾಮ ಮಂದಿರ ಅದ. ಅಲ್ಲಿನೂ ಒಬ್ರು ಸಣ್ಣ ಪೂಜಾರಿ ಅವ್ರನ್ನ ಕುಂತಾರ ನೋಡ್ರಿ. ಕುಂಕುಮ ಅರಿಶಿಣ ಮತ್ತ ಹಂಗೆ ಅಡ್ಲಿಲ್ ತುಂಬ್ತಾರಲ್ಲ, ಅದೊಂದು ಇಟ್ಕೊಂಡು ಅವರು ಕುಂತು ಬಿಟ್ಟಾರ. ಯಾವಾಗಾದ್ರೂ ನೀವು ಕಲಬುರಗಿ ಬಂದಿರಿ ಅಂದ್ರೆ ಚಿತ್ತಾಪುರ್ ನಾಗಾವಿ ಯಲ್ಲಮ್ಮ ದೇವಸ್ಥಾನ ದರ್ಶನ ಮಾಡ್ಕೊಳ್ರಿ. ಸೂಪರ್ ಆಗ್ಯದ. ಬರ್ರಿ. ನಮ್ದು ಎಲ್ಲಾ ದರ್ಶನ ಆಯ್ತು. ದರ್ಶನ ಆಗಿ ಮುಗಿಸಿ ಈಗ ಬಂದಿವಿ. ಎಲ್ಲ ಕಣಿಕಿ ಅವು ಟ್ರಾಕ್ಟರ್ ಗೀಕ್ಟಾರ್ ಎಲ್ಲ ಹೊಂಟವ ನೋಡ್ರಿ. ರೆಬಲ್ ಸ್ಟಾರ್ ಅಂಬರೀಶ್ ಅವರು ಪಾದಯಾತ್ರೆ ಸೇಡಂ ತಾಲೂಕಲ್ಲಿಂತ ನಡ್ಕತ ಬಂದು ದರ್ಶನ ಮಾಡಿ ಕುಂತು ಬಿಟ್ಟಾರ ನೋಡ್ರಿ.